लोगों को बन सकते ಇತಿಹಾಸ ಅಂತ ಹೇಳ್ತಾರೆ. ಈ ಇತಿಹಾಸವನ್ನು ಬರೆದಿರೋ ಹಿಂದೆ ಇತಿಹಾಸ ಏನೇನು ಬರೆದಿದಾರಲ್ಲ ಅವರೆಲ್ಲರೂ ಅವ್ರ ಇಷ್ಟ ಬಂದಂಗೆ ಬರ್ಕೊಂಡಿದ್ದಾರೆ. ಹಾಗಾಗಿ ಈ ಇತಿಹಾಸವನ್ನು ನಾವು ಸರಿಯಾಗಿ ಅವಲೋಕನ ಮಾಡದೇ ಇರೋದ್ರಿಂದ ನಮ್ಮ ಜನರನ್ನ ಬಹಳಷ್ಟು ಡಿಸ್ಟರ್ಬ್ ಮಾಡ್ಲಿಕ್ಕೋಸ್ಕರವಾಗಿ ಬಸವಾದಿ ಶರಣರನ್ನ ಅದು ಶುದ್ಧ ಆಕಳ ತುಪ್ಪ ಇದ್ದಂಗೆ ಅದು ಬಸವ ತತ್ವ ಅವರಲ್ಲಿ ವಿಷ ಬೆರೆಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಮಾಡ್ತಿದ್ದಾರೆ. ಅದು ಸಾಧ್ಯ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು, ನಾವಲ್ಲ ನೀವಲ್ಲ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳ್ತಾರೆ, ಅಯ್ಯೋ ಪುಣ್ಯಾತ್ಮ, ನೀನು ಈ ದೇಶದ ನಾಗರಿಕನಾಗ್ಲಿಕ್ಕೂ ಅಯೋಗ್ಯ, ನೀನು ನಾಗರಿಕನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗಿ ಎಲ್ಲಾದ್ರೂ ಮಠ ಬಿಟ್ಟು ಧ್ಯಾನ ಮಾಡು ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಎಷ್ಟು ನೋವಾಗ್ಬೇಕು, ನಾವಿಲ್ಲಿ ಕೂತರಿಗೆ ಎಷ್ಟು ನೋವಾಗ್ಬೇಕು, ಎಷ್ಟು ನೋವಾಗುತ್ತೆ ಸರ್. ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ನೀನು ಭಾರತದ ಪ್ರಜೆ ಆಗಿರ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಅನ್ನಿಸ್ಕೊಂಡ ಮೇಲೆ ಈಚೆಗೆ ಬರ್ಬೋದ, ನಾವು ಹೊರಗೆ ಬರ್ಬೋದ? ನಾವು ಯಾವ ನಾಲಿಗೆ ಮೇಲೆ ನಾವು ಬಸವಣ್ಣನವರ ವಿಚಾರಗಳನ್ನ, ವಚನಗಳ ವಿಚಾರಗಳನ್ನ ನಾವು ಮಾತಾಡೋದು? ನಾಲಿಗೆ ಆತನ ಕುಲವೇ ಹೇಳಿತು, ನಾಲಿಗೆ ಆತನ ಕುಲವೇ ಹೇಳಿತು. ಹಾಗಾಗಿ ಹಗಲುಗಾಣದ ಗೂಬೆ ಇರುಳಾಯಿತೆಂದರೆ ಜಗಕ್ಕೆಲ್ಲ ಇರುಳಪ್ಪುದೆ ಮರುಳೆ, ಓಮದ ನೇಮದಲ್ಲಿ ಓಥವನ್ನು ಕೊಂದು ತಿಂದಂತ ಅನಾಮಿಕರುಡ ನಾಡಿ ಗೆಲ್ಲುವುದೇನು ಕೂಡಲ ಸಂಗಮ ದೇವ ಅಂತ ವಚನವನ್ನು ಬರೆದು ಬಿಟ್ಟಿದ್ದಾರೆ ಆಗ್ಲೇ. ಯಾರವರು? ಅನಾಮಿಕರು. ಅಂಥವ್ರ ಜೊತೆ ಯಾಕೆ ಅಂತ ಹೇಳಿ ಆಗ್ಲೇ ಹೇಳ್ಬಿಟ್ಟಿದ್ದಾರೆ ಬಸವಣ್ಣವರು. ಇಂಥ ಬಸವಾದಿ ಶರಣರ ತತ್ವವನ್ನ ಬೇರೆ ಏನೂ ಇಲ್ಲ ಸರ್, ಸಂವಿಧಾನವನ್ನ ತಿರ್ಚಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಸಂವಿಧಾನವನ್ನು ತಿರ್ಚಲಿಕ್ಕೆ ನಾವು ನೀವು ಬಿಡಂಗಿಲ್ಲ, ಹೊಡೆದಿ ಚಪ್ಪಾಳೆ, ತಿರ್ಚಕ್ ಸಾಧ್ಯವೇ ಇಲ್ಲ. ಈಗ ವಚನಗಳನ್ನ ತಿರ್ಚಬೇಕು, ಬಸವಾದಿ ಶರಣರ ತತ್ವವನ್ನ ತಿರ್ಚಬೇಕು, ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕು. ಯಾಕೆಂದ್ರೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ನಮ್ದೆಲ್ಲ ಸೈಡ್ ಕೊಟ್ಟಾಗುತ್ತೆ ಅಂತಕ್ಕಂಥ ಒಂದೇ ಒಂದು ಕಾರಣ. ಇದು ಎಲ್ಲಿಂದ ಬಂದಿದೆ ನೋಟಿಸು? ಈ ನೋಟಿಸ್ ಎಲ್ಲಿಂದ ಬಂದಿರೋದು? ಹೊಡೆದ ಚಪ್ಪಾಳೆ. ನಾಗಪುರದ ನಾಗರಾವುಗಳು ಸಡೆ ಎತ್ಕೊಂಡವೆ. ನಾಗಪುರದ ನಾಗರಾವುಗಳಿಗೆ ವಚನಗಳ ಮುಖಾಂತರ ರಪ್ ಅಂತ ಹೊಡಿಬೇಕು. ಎಡೆ ಮೇಲೆ ಹೊಡೆದ್ರೆ ಬಿದೇಥವ, ಅವೇನು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಬಸವಾದಿ ಶರಣರ ಜಾಗೃತಿ ಸಮಾವೇಶದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅಂತಕ್ಕಂಥ ಏನು ಪದವನ್ನು ಸೇರಿಸ್ಕೊಂಡಿದ್ರಿ, ಇದನ್ನ ಖಂಡಿತವಾಗ್ಲೂ ನಾವು ಪ್ರತಿಭಟನೆ ಮಾಡ್ತೇವೆ, ಇದಕ್ಕೆ ಧಿಕ್ಕಾರ ಹೇಳ್ತೇವೆ. ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಕೊಂದವರು ನೀವೇ. ಅವತ್ತು ಕೊಂದವರು ಯಾರು? ವಚನ ಸುಟ್ಟವ್ರು ಯಾರು? ಎಳೆ ಊಟ ಮಾಡಿಸ್ತವ್ರ ಯಾರು? ಕಿರೀಟ ಕೆಳಗಿಡಿಸ್ತವ್ರ ಯಾರು? ಯಾವ ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಶರಣರ ಬಗ್ಗೆ ಮಾತಾಡ್ಲಿಕ್ಕೆ, ಶರಣ ತತ್ವದ ಬಗ್ಗೆ ಮಾತಾಡ್ಲಿಕ್ಕೆ? ನಿಮ್ಗೆ ಏನಿದೆ? ನಿಮ್ ನೈತಿಕತೆ ಏನಿದೆ? ನೀವು ಮಾತಾಡಬೇಕು ಅಂದ್ರೆ ನಾಳೆ ಶುರು ಮಾಡ್ಬೇಕೇನೋ ಪುರಾಣವೆಂಬುದು ಪುಂಡರ ಗೋಷ್ಠಿ ಶುರು ಮಾಡಿ, ಅಲ್ಲಿಂದ ಶುರು ಮಾಡಿ. ನಿಮ್ಮ ವೇದ ಶಾಸ್ತ್ರ ಪುರಾಣಗಳನ್ನ ಯಾವ ರೀತಿ ಇಟ್ಟಿದ್ದಾರೆ ನಮ್ಮ ಶರಣರು ಅಂತಕ್ಕಂಥದ್ದು. ವೇದ ವಾದಿಸಲರಿಯದೆ ಕೆಟ್ಟಿತ್ತು, ಪುರಾಣ ಪೂರೈಸದೆ ಕೆಟ್ಟಿತ್ತು, ಶಾಸ್ತ್ರ ಸಾಧಿಸಲಾಗದೆ